ಟಿವಿಯ ಜ್ಞಾನದೀವಿಗೆ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಲವಾರು ಫಲಾನುಭವಿಗಳು ಈಗಾಗಲೇ ದಾನಿಗಳು ಮುಂದಾಗ್ತಾ ಇದ್ದಾರೆ. ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಟ್ಯಾಬ್ ಕೊಡುವ ಪಬ್ಲಿಕ್ ಟಿವಿ ಜ್ಞಾನದೀವಿಗೆ ಅಭಿಯಾನಕ್ಕೆ ಈಗ ಬಿಟಿಎಂ 4ನೇ ಹಂತದ 2ನೇ ವಿಭಾಗದ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ 1,50,000 ಆರ್ಥಿಕ ನೆರವನ್ನು ಕೊಟ್ಟಿದೆ. ಇತ್ತ ಅಕ್ಷಯ ಗೋಲ್ಡ್ ಕಂಪನಿ 60 ಟ್ಯಾಬ್ಗಾಗುವಷ್ಟು 2,09,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು, ಹಲವು ಸಂಘ ಸಂಸ್ಥೆಗಳು ಈ ಅಭಿಯಾನಕ್ಕೆ ಕೈ ಜೋಡಿಸಿದೆ. ಜ್ಞಾನದೇವಿಗೆ ಅಂತ ಬಡ ಮಕ್ಕಳಿಗೆ SLC ಓದ್ತಿರುವ ವಿದ್ಯಾರ್ಥಿಗಳಿಗೆ ಟ್ಯಾಬ್ ತಲುಪಿಸುವಂಥ ಕಾರ್ಯದಲ್ಲಿ ಮುಂದಾಗಿದೆ. ಇದು ಭಾಳ ಉತ್ತಮವಾದ ಕೆಲಸ. ಇದಕ್ಕೆ ಎಲ್ಲರೂ ಗಣ್ಯರು ಸಹಕರಿಸ್ತಾ ಇದ್ದಾರೆ. ಇದೇ ರೀತಿ ಸಹಕರಿಸಲಿ ಅಂದ್ಬಿಟ್ಟು ವಿನಂತಿ ಮಾಡ್ಕೊತೀನಿ. ಅಕ್ಷಯ ಗೋಲ್ಡ್ ಕಂಪನಿಯು ನಾವು ಮಧುಗಿರಿ ಜಿಲ್ಲೆಗೆ 60 ಟ್ಯಾಬ್ಗಳನ್ನು ವಿತರಿಸ್ತಾ ಇದ್ದೀವಿ. ಮುಂದೆ ಇನ್ನೂ ರಿಕ್ವೈರ್ಮೆಂಟ್ ಇದ್ದಲ್ಲಿ ಇನ್ನೂ ಕೊಡಲು ಸಿದ್ಧರಿರ್ತೇವೆ. ಧನ್ಯವಾದ. ಈ ಒಂದು ಜ್ಞಾನದೀವಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರೋಟರಿ ಸಹಯೋಗದೊಂದಿಗೆ ಮಹಾಯಜ್ಞವನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಸರ್ಕಾರಿ ಪ್ರೌಢಶಾಲೆಯ SSLC ಮಕ್ಕಳಿಗೆ ಉಚಿತವಾಗಿ ಈ ಟ್ಯಾಬನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲ ಸಂಘದವರು ಜ್ಞಾನದೀವಿಗೆಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚಿಗೆ ನಮ್ಮ ರಂಗನಾಥ್ ಸಾರು ಅವರು ಉತ್ಸುಕತೆಯಿಂದ ಈ ಒಂದು ಕಾರ್ಯವನ್ನು ನೆರವೇರಿಸಲಿಕ್ಕೆ